ಸ್ನೇಹಿತರಿಗೆ ಈ ಪತ್ರಿಕೆಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ, ಆ ದೌರ್ಜನ್ಯದ ವಿರುದ್ಧವಾಗಿ JDS ಪಕ್ಷ ಇವತ್ತು ಹಾಲು ಮಾರಾಟಗಾರರಿರ್ಬೋದು, ತರಕಾರಿ ಹಣ್ಣು ವ್ಯಾಪಾರಸ್ಥರಿರ್ಬೋದು, ಬೇಕರಿ ಕಾಂಡಿಮೆಂಟಿನ ಸ್ಟೋರ್ಗಳಿರ್ಬೋದು, ಈ ಥರ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವತ್ತು ಸಂಪನ್ಮೂಲ ಕ್ರೋಢೀಕರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಅದು ಯಾವ ಥರ ತಾಕೀತು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಏನಾದರೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ರಾ? ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ. 30 ವರ್ಷಗಳ ಹಿಂದೆ ಡಾಕ್ಟರ್ ಟಿ.ಎ. ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ. ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ HSR ಲೇಔಟ್, ಯಲಹಂಕ, KR ಪುರಂ, ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬನ್ನಿ, ನಿಮ್ಮ ನೆಚ್ಚಿನ ಆಭರಣಗಳನ್ನ ಖರೀದಿಸಿ. ತಪ್ಪದೇ ಬರ್ತೀರಲ್ಲ. ಅಥವಾ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಬಡಪಾಯಿ ವ್ಯಾಪಾರಸ್ಥರು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮತ್ತು GST ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥವನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಬಹುಶಃ ನನಗೆ ಆಶ್ಚರ್ಯ ಆಗಿರತಕ್ಕಂಥದ್ದು ಏನಂದರೆ, ಕೆಂಗೇರಿಯಲ್ಲಿ ಒಬ್ಬ ಹಾಲು ಮಾರಾಟಗಾರ ನಂದಿನಿ ಬೂತನ್ನು ಇಟ್ಕೊಂಡಿರ್ತಾನೆ. ಅವನಿಗೆ 1 ಕೋಟಿ ರೂಪಾಯಿಗೆ ನೋಟಿಸ್ ಕೊಡ್ತಾರೆ. 1 ಕೋಟಿ ರೂಪಾಯಿ. ಅವನು ದಿನನಿತ್ಯ ಒಂದು 10,000 ರೂಪಾಯಿ ವ್ಯಾಪಾರ ಮಾಡ್ತಾನೆ ಇಲ್ವೋ ನನಗೆ ಗೊತ್ತಿಲ್ಲ. 1 ಕೋಟಿ ರೂಪಾಯಿ. ಅವನು ಈ ಥರ ಸರ್ಕಾರ ಎಲ್ಲ ಕಡೆನೂ, ರಾಜ್ಯದಲ್ಲಿ ಎಲ್ಲ ಕಡೆನೂ ಸನ್ಮಾನ್ಯ ಕೇಂದ್ರ ಸರ್ಕಾರದ ಮೋದಿ ಸಾಹೇಬರು UPIನ ಬಳಕೆ ಮಾಡಿ, ಆನ್ಲೈನ್ ಪೇಮೆಂಟ್ಸ್ನ ಹೆಚ್ಚೆಚ್ಚು ಬಳಕೆ ಮಾಡಿ, ಕ್ಯಾಶ್ಲೆಸ್ ಬಿಸ್ನೆಸ್ಸನ್ನು ಮಾಡಿ ಅಂತೇಳಿ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಅದನ್ನು ಕ್ಯಾಶ್ಲೆಸ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತೇಳಿ ಈ ಥರ ಯೋಜನೆಗಳು ತಂದಾಗ, ಆನ್ಲೈನ್ ಪೇಮೆಂಟನ್ನು ಹೆಚ್ಚೆಚ್ಚು ಮಾಡಿದಾಗ ಇವತ್ತು ಗ್ರಾಹಕರು ಕೂಡ ಭಾಳ ಸುರಕ್ಷಿತವಾಗಿ ಬಂದು ಶಾಪಿಂಗ್ ಮಾಡ್ತಾರೆ. ಇವತ್ತು ಈ ಥರ ಒಂದು ನೋಟಿಸ್ ಕೊಡೋ ಮೂಲಕ ಎಲ್ಲರೂ ಕೂಡ ನಾವು ಇನ್ಮೇಲೆ ಯಾವುದೇ ಕಾರಣಕ್ಕೂ UPIನ ನಾವು ಸ್ಕ್ಯಾನಿಂಗ್ ಮಿಷಿನನ್ನು ಕೂಡ ಬಳಕೆ ಮಾಡಲ್ಲ, ಗೂಗಲ್ ಪೇಮೆಂಟನ್ನು ಕೂಡ ನಾವು ಬಳಕೆ ಮಾಡಲ್ಲ, ಬರೀ ಕ್ಯಾಶ್ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ ಅವರವರ ಅಂಗಡಿ ಮುಂದುಗಡೆ ಸಣ್ಣ ಬೋರ್ಡ್ಗಳನ್ನು ಹಾಕ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ಸಣ್ಣ ವ್ಯಾಪಾರಸ್ಥರು ಏನಿದ್ದಾರೆ ಅವರೆಲ್ಲ ಕೂಡ ಪ್ರತಿಭಟನೆ ಮಾಡೋ ಒಂದು ಬೀದಿಗೆ ಅವ್ರನ್ನ ತರುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಬಹುಶಃ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದು ರಾಜ್ಯ ಸರ್ಕಾರದ್ದು ಅಲ್ಲ, ಇದು ಕೇಂದ್ರ ಸರ್ಕಾರದ್ದು, ಇದು GST ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಒಂದನ್ನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. GST ಬಂದಿರತಕ್ಕಂಥದ್ದು 2017ರಲ್ಲಿ. ಕೇಂದ್ರ ಸರ್ಕಾರದ ಯಾವುದೇ GST ಕೌನ್ಸಿಲ್ ಆಗಲಿ, GST ಕಾನೂನಾಗಲಿ ಏನೇ ಮಾಡಬೇಕಂದ್ರೂ ಕೂಡ ರಾಜ್ಯ ಸರ್ಕಾರದ ಅದು ಯಾರೇ ಪ್ರತಿನಿಧಿಗಳು ಇಲ್ಲದೆ ಆ ಕೌನ್ಸಿಲ್ ಕೂಡ ನಡೆಯಲ್ಲ. ಆ ರಾಜ್ಯ ಸರ್ಕಾರದ ಸಲಹೆಗಳನ್ನು, ಸೂಚನೆಗಳನ್ನು, ರಾಜ್ಯ ಸರ್ಕಾರದ ವಿಚಾರಗಳನ್ನು, ಎಲ್ಲ ರಾಜ್ಯ ಸರ್ಕಾರಗಳ ಒಪಿನಿಯನ್ಗಳನ್ನ ತೆಗೆದುಕೊಂಡೇ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು. ಇಲ್ಲಿ ನೋಟಿಸ್ ಕೊಟ್ಟಿರತಕ್ಕಂಥದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳು. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಏನೂ ಇಲ್ಲ. ಕೇಂದ್ರ ಸರ್ಕಾರ ಅಂದರೆ CGST ಬರುತ್ತೆ, ರಾಜ್ಯ ಸರ್ಕಾರ ಅಂದರೆ SGST ಬರುತ್ತೆ. ಇಲ್ಲಿ ಸ್ಟೇಟ್ GST ಆಫೀಸರ್ಸ್ ಕೊಟ್ಟಿರೋದ್ರಿಂದ ಇದಕ್ಕೆ ಸಂಪೂರ್ಣ ಹೊಣೆ ನೀವೇ ಹೊರಬೇಕಾಗ್ತದೆ. ಇವತ್ತು ಬಡಪಾಯಿ ವ್ಯಾಪಾರಸ್ಥಗಳಿಗೆ ಇವತ್ತು ಅವರು ವ್ಯಾಪಾರನೇ ಬೇಡಪ್ಪ ಅಂತ ಹೇಳಿ ಅವರವರು ಬೇರೆ ಕೆಲಸಕ್ಕೆ ಹೋಗೋಕ್ಕೆ ಎಲ್ಲರೂ ಕೂಡ ನಿರ್ಧಾರ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ತಂದಿಟ್ಟಿದ್ದೀರಿ ರಾಜ್ಯ ಸರ್ಕಾರ. ಇದನ್ನು ನಾವು JDS ವತಿಯಿಂದ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ.
ಜೊತೆಗೆ ಅವರು ಏನು ಪ್ರತಿಭಟನೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿವರೆಗೂ ನೀವು ಇವತ್ತು ನೋಟಿಸನ್ನು ಕೊಡೋದು ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಗ್ಯಾರಂಟಿ ಹಣಕ್ಕೆ ಸರ್ಕಾರ ಏನು ಖಜಾನ ಖಾಲಿಯಾಗಿದೆಯಾ? ಬೇರೆ ರೂಪದಲ್ಲಿ ಈಗೆಲ್ಲ ಥರ ಮಾಡ್ತಾ ಇದ್ದೀರಿ. ಅದೇ ಥರ ಮಾಡಿ ಸಣ್ಣ ವ್ಯಾಪಾರ ಪಾಪ ಅವ್ರು ಏನಂತ ಮಾಡ್ತಾರೆ? ಸಣ್ಣ ಸಣ್ಣ ಹೆಣ್ಮಕ್ಳು ಕೂಡ ಹಾಲು ಬೂತನ್ನು ನಡೆಸ್ತಾರೆ, ನಂದಿನಿ ಹಾಲನ್ನ ಮಾರಾಟ ಮಾಡ್ತಾರೆ, ತರಕಾರಿ ವ್ಯಾಪಾರ ಮಾಡ್ತಾರೆ, ಹಣ್ಣಿನ ವ್ಯಾಪಾರ ಮಾಡ್ತಾರೆ, ಸಣ್ಣ ಸಣ್ಣ ಬೇಕರಿಗಳು ನಡೆಸ್ತಾರೆ. ಅದು ಎಲ್ಲೆಲ್ಲೋ ಇಂದು ಎಲ್ಲೋ ಬಂದು ಏನೇನೋ ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ತಾರೆ. ಅವರಿಗೆಲ್ಲ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಲ್ವಾ? ಅದರಿಂದ ನೀವು ಅಕಸ್ಮಾತ್ರ ನಾವು ಕಾನೂನಿಗೆ ವಿರುದ್ಧ ಅಲ್ಲ, ಕಾನೂನನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಅದಕ್ಕೆ ನಾನು ಕೂಡ ಒಪ್ತೀನಿ, ಇಲ್ಲ ಅಂತಲ್ಲ. ಆದರೆ ಮೊದಲನೇದಾಗಿ 40 ಲಕ್ಷದಿಂದ 1.5 ಕೋಟಿವರೆಗೂ ಅವರಿಗೆ ಯಾವುದೇ ಥರ GSTಯಲ್ಲಿ ಟ್ಯಾಕ್ಸ್ ಕಟ್ಟುವಂಥ ಒಂದು ಕಾನೂನಿಲ್ಲ. 20 ಲ್ಯಾಕ್ಸಿಂದ 40 ಲ್ಯಾಕ್ಸ್ವರೆಗೂ ನೋ ಟ್ಯಾಕ್ಸ್ ಅಂತಿದೆ. ಅವ್ರ ಹತ್ರ ಹೋಗ್ಬಿಟ್ಟು ನೋಟಿಸ್ ಕೊಟ್ಟು ನೀವು ಎಲ್ಲವನ್ನು ತಗೊಂಬನ್ನಿ, ಬುಕ್ಸು ನಿಮ್ದು ಏನೇನು ಮಾಡಿದ್ದೀರ ಎಂಟ್ರಿ ಅದೆಲ್ಲ ಕೂಡ ತಂದು ನಮಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ ಬಹುಶಃ ಅವ್ರು ಏನನ್ನೂ ಕೂಡ ತಯಾರಿ ಮಾಡ್ಕೊಂಡಿರಲ್ಲ, ಅವ್ರಿಗೆ ಏನೂ ನಾಲೆಡ್ಜೇ ಇರಲ್ಲ. ಅಂಥವ್ರಿಗೆ ಹೋಗಿ ನೀವು ಈ ಥರ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿ ಕೊಟ್ಟು ನಿಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟು ಇಲ್ಲಿ ಏನಂತ ನೀವು ಸಾಧನೆ ಮಾಡೋಕ್ಕೆ ಬಂದಿದ್ದೀರಿ? ರಾಜ್ಯ ಸರ್ಕಾರ ಹೇಳಬೇಕಲ್ಲ. ಇವತ್ತು ನೋಡಿ, ಹಾಲು ಇರ್ಬೋದು, ಮತ್ತು ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಇವೆಲ್ಲ ಎಸೆನ್ಷಿಯಲ್. ಇದಕ್ಕೆಲ್ಲ ಕೂಡ ಎಕ್ಸಂಪ್ಷನ್ ಇದೆ. ಇದರಲ್ಲಿ GSTಯಲ್ಲಿ ಕೂಡ ಟ್ಯಾಕ್ಸ್ ಇಲ್ಲ. ಇದು ಅಷ್ಟು ಗೊತ್ತಿದ್ದು ಕೂಡ ಇವರು ಯಾವ ರೀತಿಯಲ್ಲಿ ನೋಟಿಸ್ ಕೊಡ್ತಾರೆ? ಇದು ಬಂಡ ಸರ್ಕಾರ. ಇದು ಇಂಥ ಒಂದು ದುರ್ಘಟನೆ ನಮ್ಮ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದರೆ ನಾವೆಲ್ಲ ಕೂಡ ಏನು ಅಂತ ನಾವು ಮಾತಾಡಬೇಕು ನಮ್ಗೆ ಗೊತ್ತಿಲ್ಲ. ಈ ಸರ್ಕಾರ ಕೂಡಲೇ ತತ್ಕ್ಷಣ ಇವ್ರನ್ನೆಲ್ಲವನ್ನು ಕರೆದು ಸಭೆ ಮಾಡೋದು ಅಷ್ಟೇ ಅಲ್ಲ, ಆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಆ ನೋಟಿಸನ್ನು ತಗೋಬೇಕು. ಜೊತೆಗೆ ಯಾರು ಜಾಸ್ತಿ ಟರ್ನ್ ಓವರ್ ಮಾಡ್ತಾರೆ ಅವ್ರಿಗೆ ಕರೆಸಿ ಅವ್ರಿಗೆ ಒಂದು ಮನವರಿಕೆ ಮಾಡಿ ಅವ್ರಿಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, GSTಯಲ್ಲಿ ನೀವು ಯಾವ ಥರ ಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೂ ಕೂಡ ಸೆಮಿನಾರ್ನ ಇಟ್ಟು ಕೆಲವು ವಿಚಾರಗಳನ್ನು ಅವ್ರಿಗೆ ತಿಳುವಳಿಕೆ ಮೂಡಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಒಂದು ಚಿಕ್ಕ ಅಮೌಂಟ್ ಯಾರು ಟರ್ನ್ ಓವರ್ ಇರ್ತದೆ ಅವರೆಲ್ಲ ಕೂಡ 1% ವ್ಯಾಪ್ತಿಗೆ ಬಂದ್ಬಿಡ್ತಾರೆ. ಬರೀ 1% ಕಟ್ಟಿದ್ರೆ ಸಾಕು. ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಇದನ್ನೆಲ್ಲ ಕೂಡ ಹೇಳಿ ಆ ವ್ಯಾಪ್ತಿಗೆ ತರುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು. ಈ ನೋಟಿಸನ್ನು ವಾಪಸ್ ತಗೋಬೇಕು. ಇಂಥ ಒಂದು ದೌರ್ಜನ್ಯ, ಇಂಥ ಒಂದು ದಬ್ಬಾಳಿಕೆಯನ್ನು ಮಾಡೋದನ್ನು, ಬಡವರು ಹೊಟ್ಟೆ ಮೇಲೆ ಹೊಡೆಯೋದನ್ನು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು JDS ಪಕ್ಷದ ವತಿಯಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಕೂಡಲೇ ಇದನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಲಿಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಈ ಥರ ನೋಟಿಸ್ ಕೊಡಬಾರ್ದು, ಅದರಿಂದ ಮತ್ತೆ ತಿರ್ಗಿ ಅವರು ನಗದು ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಅಪಾಯ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಸರಿ ಇದೆ, ನಾನು ಅದನ್ನು ಹೇಳಿದ್ದು. ನಮ್ಮ ಸನ್ಮಾನ್ಯ ಮೋದಿ ಸಾಹೇಬ್ರ ಒಂದು ಕನಸಿನ ಕೂಸು ಇದು. ಕ್ಯಾಶ್ಲೆಸ್ ಬಿಸ್ನೆಸ್ ಮಾಡಬೇಕು, ಎಲ್ಲ ಕೂಡ ಅಕೌಂಟಬಲ್ ಆಗಿರಬೇಕು, ಪಾರದರ್ಶಕವಾಗಿರಬೇಕು, ಎಲ್ಲರೂ ಕೂಡ ಕ್ಯಾರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇಂಥ ಒಂದು ಪೇಮೆಂಟ್ ಮೋಡ್ಗಳನ್ನು ಬೇರೆ ಬೇರೆ ವಿಧಾನದಲ್ಲಿ ಗೂಗಲ್ ಪೇ ಮಾಡಿದ್ದಾರೆ, UPI ಮಾಡಿದ್ದಾರೆ, ರೇಸರ್ ಪೇ ಮಾಡಿದ್ದಾರೆ, RTGS ಮಾಡಿದ್ದಾರೆ, ಮನಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಷ್ಟು ಮೆಥಡ್ಗಳಿದೆ. ಈ ಒಂದು ಪೇಮೆಂಟ್ ಮಾಡುವಂಥ ಮೋಡ್ಗಳು ಸಿಕ್ಕಾಪಟ್ಟೆ ಇದೆ. ಅಂಥದ್ರಲ್ಲಿ ನೀವು ಈ ಥರ ಒಂದು ನೋಟಿಸ್ ಕೊಟ್ಟಾಗ ಅವರೆಲ್ಲ ಕೂಡ ಕ್ಯಾಶಿಗೆ ಹೋಗ್ತಾರೆ. ಕ್ಯಾಶಿಗೆ ಹೋದಾಗ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಬರುತ್ತೆ? ಮತ್ತು ಜನ ಬ್ಲ್ಯಾಕ್ ಮನಿ ಎಲ್ಲೋ ಕೂಡ ಬ್ಲ್ಯಾಕ್ ಮನಿಗೆ ನೀವು ಒತ್ತು ಕೊಟ್ಟಂಗೆ ಆಯ್ತಲ್ಲ ರಾಜ್ಯ ಸರ್ಕಾರ. ಆನ್ಲೈನ್ ಪೇಮೆಂಟ್ನ ನೀವು ಅದನ್ನು ಕಡೆಗಣಿಸಂಗೆ ಆಯ್ತಲ್ಲ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿದ್ರೆ CGST SGST ಎರಡೂ ಕೂಡ ಎಲ್ಲದಕ್ಕೂ ಟ್ಯಾಕ್ಸ್ ಜೊತೆಯಲ್ಲಿ ಹೋಗಬೇಕು. ನೀವು ಏನೇ ಕೂಡ ಸಲಹೆ ಕೊಡಬೇಕಾಗಿದ್ರೆ ನೀವು ಕೇಂದ್ರ ಸರ್ಕಾರದ GST ಕೌನ್ಸಿಲ್ ಮೀಟಿಂಗಲ್ಲಿ ಕೊಡಿ. ಅವರೇನೋ ನಿಮ್ಗೆ ಹೇಳಿದಾರ ರಾಜ್ಯ ಸರ್ಕಾರ ನೋಟಿಸ್ ಕೊಡಿ ಅಂತ? ಸಣ್ಣ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ಹೊಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆಯಾ? ಇದು ನಿಮ್ಮ ಸ್ವಯಂಕೃತ ಅಪರಾಧ, ನೀವು ಮಾಡಿರತಕ್ಕಂಥದ್ದು. ಇದನ್ನು ಕೂಡಲೇ ನೀವು ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ, ಇಲ್ಲಾಂದರೆ ನಾವು ಕೂಡ JDS ಪಕ್ಷ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ. ಜೊತೆಗೆ ಅವರ ಹೋರಾಟಕ್ಕೂ ಕೂಡ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಕೇಂದ್ರಕ್ಕೆ ತಪ್ಪು ಅಂತ ಕಾಂಗ್ರೆಸ್ನವರು ಹೋರಾಟ ಮಾಡ್ತಿದ್ದಾರೆ ಸರ್, BJP ಆಫೀಸ್ ಮುಂದೆ. ಕೇಂದ್ರದ ತಪ್ಪು ಅಂತ
ಎಲ್ಲಿ ಸರ್, ಎಲ್ಲಿ ಕೇಂದ್ರದ ತಪ್ಪು ಹೆಂಗಾಗುತ್ತೆ? ನಾನು ಆಗಲೇ ಹೇಳಿದಂಗೆ GST ಅನ್ನೋದು ಹಿಂದೆ ವ್ಯಾಟ್ ಇತ್ತು, ಮತ್ತು ಸೇಲ್ ಟ್ಯಾಕ್ಸು ಅಂತಿತ್ತು. ಇವೆಲ್ಲ ಬಂದಾಗ ಎಷ್ಟು ಟ್ಯಾಕ್ಸು ನಮ್ಮ ರಾಜ್ಯಕ್ಕೆ ಬರ್ತಾ ಇತ್ತು. GST ಮಾಡಿದ ಮೇಲೆ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ತೆರಿಗೆ ಬರ್ತಾ ಇದೆ, ಸಂಪನ್ಮೂಲ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಅದನ್ನು ನಾನು ಹೇಳಿದಂಗೆ ಕರ್ನಾಟಕ ರಾಜ್ಯ 2ನೇ ಪ್ಲೇಸಲ್ಲಿ ಇರತಕ್ಕಂಥದ್ದು. ಎಲ್ಲ ಟ್ರೇಡಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಎಕಾನಮಿ ಸ್ಟ್ರಾಂಗ್ ಆಗಲಿಕ್ಕೆ ಎಲ್ಲ ಥರನೂ ಸಪೋರ್ಟ್ ಸಿಗ್ತಾ ಇದೆ. ನೀವು ಹೆಂಗೆ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸೋದು ಎಷ್ಟು ಮಾತ್ರ ಸರಿ? ಏನು ಕೇಂದ್ರ ಸರ್ಕಾರ ಒಂದೇ ಪಾತ್ರ ಇದೆಯಾ? ರಾಜ್ಯ ಸರ್ಕಾರದ ಪಾತ್ರ ಇಲ್ವಾ? ನೋಟಿಸ್ ಕೊಟ್ಟಿರೋದು ಯಾರು? ರಾಜ್ಯ ಸರ್ಕಾರದ ಅಧಿಕಾರಿಗಳಲ್ವಾ? ಅದರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರ. ನೋಡಿ ನೋಟಿಸನ್ನು, ಇದರಲ್ಲಿ ಏನು ಬರೆದಿದ್ದೀರಿ? ಕೇಂದ್ರ ಸರ್ಕಾರ ಅಂತ ಎಲ್ಲದು ಇದೆಯಾ? ಇದರಲ್ಲಿ ಇರತಕ್ಕಂಥದ್ದು ಏನು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ GST ಅಧಿಕಾರಿಗಳೇ ಸಿಗ್ನೇಚರು. ಇದು ಹೆಂಗಿದೆ? ಎಲ್ಲಿ ನೀವು ಕೇಂದ್ರ ಸರ್ಕಾರ ನಮ್ಮ ಬೆಡ್ ತೋರಿಸಿ ಅವ್ರ ಮೇಲೆ ಯಾಕೆ ಗೂಬೆ ಕುಂಡಿಸ್ತೀರಿ? ನಿಮಗೆ ಯೋಗ್ಯತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ಸರಿಯಾಗಿ ನಡೆಸ್ಕೊಳ್ಳಿ. ಈ ಥರ ನಿಮಗೆ ಸಂವಿಧಾನದಲ್ಲಿ ನಿಮಗೆ ನಂಬರ್ ಇರ್ಬೋದು, ಇಲ್ಲ ಅಂತಲ್ಲ. ಹಾಗಂತೇಳಿ ಇಂಥ ಒಂದು ಸರ್ಕಾರ ನೀಚ ಸರ್ಕಾರ ಇದು. ಯಾಕೆ ಇದನ್ನೆಲ್ಲ ಮಾತಾಡ್ತೀರಿ? ಇದರ ವ್ಯಾಪ್ತಿ ಬಿಟ್ಟು, ಈ ವ್ಯವಸ್ಥೆ ಬಿಟ್ಟು ಕಾನೂನು ಬಾಹಿರವಾಗಿ ನೀವು ಈ ಥರ ಒಂದು ಸ್ಟೇಟ್ಮೆಂಟನ್ನು ಕೊಡೋದು ಇದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೂಡಲೇ ಕೇಂದ್ರ ಸರ್ಕಾರದ ಒಂದು ವಿರುದ್ಧ ನೀವು ಮಾತಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ವತಿಯಿಂದ ಇವರಿಗೆಲ್ಲ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೂಡಲೇ ಮಾಡಿ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.